ನನ್ನಿಂದ ಈ ಮನೆ ಮಗು ಸತ್ತೋಯ್ತು ಅಂತ ಚಿರಾಗ ಹೇಳಿದ್ದು ತಪ್ಪಲ್ವಾ? ಗುರುಭಾವ ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತೇ ಇಲ್ಲ ಅಂತ ಹೇಳೋದು ಸುಳ್ಳಲ್ವಾ? ನಾನು ಯಾಕೆ ಸುಳ್ಳು ಹೇಳಿ? ಮನೇಲಿರೋರು ಎಲ್ಲರೂ ನನಗೆ ಏನಾಯ್ತು ಅಂತ ಅವರೇ ಕಣ್ಣಾರೆ ನೋಡಿದ್ದಾರೆ, ಅದನ್ನೇ ನಂಬಿದ್ದಾರೆ. ಕರೆಕ್ಟ್. ಯಾಕಂದ್ರೆ ಈ ಮನೇಲಿ ನಡೆಯೋದು ನಿಮ್ಮ ಆಟನೇ ಅಲ್ವಾ ಸರ್ವಮಂಗಳ? ಆಗಿನ ಸರ್ವಮಂಗಳ ಈಗ ಸೌಂದರ್ಯ ಆಗಿ ನಿನ್ ಮುಂದೆ ನಿಂತಿದ್ದೀನಿ ನೋಡು. ಏನಂತೆ? ನಿಮ್ ಹಳೆ ಹೆಸರಲ್ಲಿ ಕರೀತಿದ್ದೀನಿ, ಯಾಕೆ ತಪ್ಪ? ಯಾರು ಹೇಳಿದ್ದು ಸರ್ವಮಂಗಳ ನನ್ನ ಹಳೆ ಹೆಸರು ಅಂತ? ಬಾಯ್ಗೆ ಬಂದಾಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಇರೋದನ್ನ ಹೇಳ್ತಿದ್ದೀನಿ ಸರ್ವಮಂಗಳ. ನೀವ್ ಯಾರು, ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ಈ ಮನೆಯವ್ರ ಮೇಲೆ ನಿಮ್ಗಿರೋ ದ್ವೇಷ ಬಗ್ಗೆನೂ ನಂಗೆ ಗೊತ್ತು. ಇಷ್ಟು ದಿನ ನಿಮ್ ಬಗ್ಗೆ ಯಾರಿಗೂ ಹೇಳ್ದೆ ಸುಮ್ಮನಿದ್ದೆ, ಆದ್ರೆ ಇನ್ ಮುಂದೆ ಹಾಗೆ ನಿಮ್ ಯೋಗ್ಯತೆ ಏನು ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ನಿಮ್ ಬಂಡವಾಳನ ಎಲ್ರೂ ಮುಂದೆ ಬಯಲು ಮಾಡಿ. ಇದು ಈ ದಿಶಾ ನಿಮಗ್ ಹಾಕ್ತಿರೋ ಓಪನ್ ಚಾಲೆಂಜ್. ತಾಕತ್ತಿದ್ರೆ ತಡಿ. ನನ್ನ ಮುಂದೆನೆ ಇಷ್ಟೊಂದು ಮಾತಾಡ್ತೇನೆ ನೀನು? ಇದು ಸೌಂದರ್ಯ. ನೀವ್ ಏನಂದ್ರು ಅನ್ಸ್ಕೊಳಕ್ಕೆ, ನೀವು ಹೊಡೆದ್ರು ಹೊಡ್ಸ್ಕೊಳಕ್ಕೆ ನಾನು ಇನ್ನೋಸೆಂಟ್ ಹುಡುಗಿ ಅಲ್ಲ. ಹೊಡೆದ್ರೆ ವಾಪಸ್ ಹೊಡೆಯೋಕ್ಕೂ ಬರುತ್ತೆ. ಇದು ರೆಬೆಲ್. ನಿನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ನಾನು, ಚಿರುಗೆ ಮದ್ವೆ ಮಾಡಿಸಿದ್ದೆ ನಾನು. ಅಂಥದ್ರಲ್ಲಿ ನನಗೆ ಎದುರು ಮಾತಾಡ್ತಾ ಇದ್ಯಾ? ಬೇಡ ದಿಶಾ, ಇದ್ರ ಪರಿಣಾಮ ಸರಿಯಾಗಿರಲ್ಲ. ಯು ವಿಲ್ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸ್. ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ತಡೆಯೋ ತಾಕತ್ ಯಾರಿಗೂ ಇರಲ್ಲ. ಏನ್ ಮಾಡ್ತಾ ಇದ್ದೀರಾ? ಒಂದ್ ವಿಷಯ ಗಮನಿಸಿದ್ರ? ನಮ್ ಸಂಜನಾ ಎಷ್ಟೊಂದು ಬದಲಾಗಿದ್ದಾಳಲ್ವಾ? ಅವಳು ಮುಂದೆ ನೋಡಿ ಹೀಗೆ ಇದ್ದು ನರಸಿಂಹನ್ ಮನ್ಸು ಗೆದ್ದು ನಮ್ಮಲ್ಲೇ ಒಬ್ಳಾಗಿರ್ಬೋದು ಅಂತ ನನ್ಗನ್ನಿಸ್ತಾ ಇದೆ. ಏನು ಇತ್ತೀಚೆಗೆ ಸಂಜನಾ ಬಗ್ಗೆ ತುಂಬಾ ಆಸಕ್ತಿ ವಹಿಸ್ತಾ ಇದೆಯಲ್ಲ? ಅವಳು ನಮ್ಮನೆ ಸೊಸೆ ಅಲ್ವೇನ್ರಿ? ಆಯ್ತು, ಆಸೆ ಇಟ್ಕೋ, ಆಸಕ್ತಿ ವಹಿಸ್ಬೇಡ. ನಿನ್ನ ಆಸೆ ನಿರಾಶೆ ಆದ್ರೆ ಆಮೇಲೆ ನಿನಗೆ ಹತಾಶೆ ಆಗುತ್ತೆ ಅಂತ. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಹೌದು ವತ್ಸಲ, ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಕಂಡುಹಿಡಿಯಕ್ಕಾಗಲ್ಲ ಅಂತ ದೊಡ್ಡವರು. ಸಂಜನಾ ಎಲ್ರಿಗೂ ಹೊಂದ್ಕೊಂಡು ಈ ಮನೇಲಿದ್ರೆ ಚೆನ್ನಾನೇ, ಇಲ್ಲ ಅಂದ್ರೆ ನೀನಂತೂ ಬೇಜಾರು ಮಾಡ್ಕೋಬೇಡ. ಇಲ್ಲ, ನನ್ನ ಮನ್ಸು ಹೇಳ್ತಾ ಇದೆ ಅವಳು ಹೀಗೆ ಒಳ್ಳೆಯವಳಾಗೆ ಇರ್ತಾಳೆ ಅಂತ. ಒಡ್ದಿರೋ ಗಾಜನ್ನ ಹಿಂಗ್ ಒಂದ್ ಮಾಡಕ್ಕಾಗಲ್ವೋ ಹಾಗೆ ನಿಮ್ಮ ಚಿರಾಗ್ ಸಂಬಂಧನ ಒಡಿತೀವಿ. ಒಡ್ದಿರೋ ಗಾಜನ್ನ ಮತ್ತೆ ಮುಟ್ಟಿದ್ರೆ ಕೈಗೆ ರಕ್ತ ಆಗೋ ತರ ನಿಮ್ಮಿಬ್ರು ಸಂಬಂಧಕ್ಕೆ ರಕ್ತದಲ್ಲೇ ಅಭಿಷೇಕ ಮಾಡಿ ಎಳ್ಳು ನೀರು ಬಿಡ್ತೀವಿ. ನಿಮ್ ಮಗನ್ ತರ ಇರೋ ಚಿರಾಗ್ಗೆ ನಿಮ್ಮಲ್ಲಿರೋ ಸುಳ್ಳಿನ ಪರಿಚಯ ಮಾಡಿಸ್ತೀನಿ. ಆಗ ಅವರೇ ಛೀ ಥೂ ಅಂತ ಉಗಿತಾ ಇರ್ತಾರೆ. ನಿಮ್ ಬಂಡವಾಳ ಬಯಲಾದ್ಮೇಲೆ ನಿಮ್ಮನ್ನ ಇಲ್ಲಿಂದ ಒದ್ದು ಓಡಿಸ್ತಾರೆ. ಆಗ ನಾನು ನನ್ನ ಹಸ್ಬೆಂಡ್ ಹ್ಯಾಪಿಯಾಗಿರ್ತೀನಿ. ಅದನ್ನ ತಡಿಯಕ್ಕೆ ಯಾರಿಂದನೂ ಆಗಲ್ಲ. ಇಡೀ ಮನೆಗೆ ನಾನೇ ಮಹಾರಾಣಿ ಅಂತ ಮೆರೀತಿರೋ ನಿಮ್ ಜುಟ್ಟು ಹಿಡ್ಕೊಂಡು ಸುಟ್ಟಾಕಿಲ್ಲ ಅಂದ್ರೆ
ನನ್ನ ಹೆಸರು ದಿಶಾಲ್. ದೀಪನ್ ಲೈಫಲ್ಲಿ ವಿಲನ್ ಆಗಿದ್ ನೀವು ಅವಳ ಚಾಪ್ಟರ್ ಮುಗಿಸ್ದಂಗೆ ನನ್ನ ಚಾಪ್ಟರು ಮುಗಿಸ್ಬೋದು ಅಂತ ಅನ್ಕೊಂಡ್ರೆ ಅದ್ ನಿಮ್ ಭ್ರಮೆ. ದೀಪನ್ ಸಾವಿನಲ್ಲಿ ಬರೀ ನನ್ ಕಾಯ್ವಾಡ ಅಲ್ಲ, ನಿನ್ನೆ ಕಾಯ್ವಾಡನೂ ಇದೆ. ನಿನ್ ಜೊತೆ ಡಿಸ್ಕಸ್ ಮಾಡಿದ್ಮೇಲೆ ತಾನೇ ಅದೆಲ್ಲ ನಡೆದಿದ್ದು. ಹಳೆ ಕತೆ ಇಟ್ಕೊಂಡು ಹೊಸದಾಗಿ ಸಿನಿಮಾ ಮಾಡಕ್ ಹೋದ್ರೆ ಯಾರು ಬಂಡವಾಳ ಹಾಕಲ್ಲ ಮೇಡಮ್. ಸರಿ ಬಿಡಿ, ಅದೆಲ್ಲ ಮುಗ್ದೋಗಿರೋ ಚಾಪ್ಟರ್. ಈಗ ಏನಿದ್ರು ಹೊಸದಾಗಿ ಯೋಚನೆ ಮಾಡ್ಬೇಕು. ಸರಿ ಬಿಡಿ, ನಾನಿವಾಗ ದೀಪನ್ ವಿಷಯ ತೆಗಿಯಲ್ಲ. ಆದ್ರೆ ಅಧಿಕಾರ ಕಂಡ್ಕೊಂಡಿರೋ ನಿಮ್ ಚೇರ್ ವೀಲ್ ಲೂಸ್ ಆಗ್ತಿದೆ ಅಂತ ಎಚ್ಚರಿಕೆ ಕೊಡ್ತಿದೆ. ರಿಯಲ್ ಲೈಫಲ್ಲಿ ನೀವು ವಿಲನ್ ಆಗಿದ್ರೆ ನಿಮ್ಮಂತವ್ರನ್ನ ಸೋಲ್ಸಕ್ಕೆ ಹುಟ್ಟು ಬಂದಿರೋ ಹೀರೋಯಿನ್. ನಿಮ್ಗೆ ಹಣದ ಬಲ ಇದ್ರೆ ನನಗೆ ಜನದ ಬೆಂಬಲ ಇದೆ, ಅದ್ರ ಜೊತೆ ದೇವರ ಆಶೀರ್ವಾದನೂ ಇದೆ. ಸೋಲೋ ಗೆಲುವು, ಪಾಪನೋ ಪುಣ್ಯನೋ, ಅನ್ಯಾಯನೋ ನ್ಯಾಯನೋ ನೋಡಿ. ಇವತ್ತಿಂದ ನನ್ನ ನಿಮ್ಮ ಮಧ್ಯೆ ಸತ್ಯ ಅಸತ್ಯದ ನಡುವೆ ಹೊಸ ಯುದ್ಧ ಶುರು ಆಗ್ತಿದೆ. ರಣಕಹಳೆಯನ್ನು ನಾನೇ ಊದ್ತೀನಿ, ಕೊನೆಲು ಶಂಕನೂ ನಾನೇ ಊದ್ತೀನಿ. ಈ ಯುದ್ಧದಲ್ಲಿ ಹೋರಾಡ್ತೀರಾ ಅಥವಾ ಹೇಡಿ ತರ ಹೆದರ್ಕೊಂಡು ಹೋಗ್ತೀರಾ ನಿಮಗ್ ಬಿಟ್ಟಿತ್ತು. ಯೋರ್ ಟೈಮ್ ಸ್ಟಾರ್ಟ್.